ಇವತ್ತು ಬೆಳಗ್ಗೆನೇ ಬೆಂಗಳೂರಿನ ಯಶವಂತಪುರ ಫ್ಲೈಓವರ್ ಮೇಲೆ ಒಂದು ಖಾಸಗಿ ಬಸ್ ಕೆಟ್ಟು ನಿಂತುಬಿಟ್ಟಿದೆ. ಏನು ತಗೊಳ್ಳಿ 2-3 ಕಿಲೋಮೀಟರ್ ಟ್ರಾಫಿಕ್ ಜಾಮ್. ನೀವು ಟಾಟಾ ಇನ್ಸ್ಟಿಟ್ಯೂಟ್ ಕಡೆಯಿಂದ ಬಂದು ರಾಜಾಜಿನಗರಕ್ಕೆ ಹೋಗಬೇಕಾದ್ರೆ ಆ ರೋಡ್ ಇದೆಯಲ್ಲ ಫ್ಲೈಓವರ್ ಮೇಲೆ, ಅಲ್ಲಿ ಬಸ್ ಒಂದು ಕೆಟ್ಟು ನಿಂತುಬಿಟ್ಟಿದೆ. ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿದೆ. ಅದೇ ರಾತ್ರಿ 2:30ಗೆ ಅಲ್ಲೊಂದು ಆಕ್ಸಿಡೆಂಟು ಆಗಿದೆ. ಯಶವಂತಪುರ ಸರ್ಕಲ್ ಬಳಿ ಕೆಟ್ಟು ನಿಂತಿದೆ ಖಾಸಗಿ ಬಸ್. ಇನ್ನು ದುರಸ್ತಿಯಾಗಿಲ್ಲ, ಕ್ರೇನ್ ಮುಖಾಂತರ ಅದನ್ನು ಎಳೆಯೋಕ್ಕಾಗಿಲ್ಲ. ಹಾಗಾಗಿ ಟ್ರಾಫಿಕ್ ಜಾಮ್. ಬಸ್ ತೆರವಾಗದ ಹಿನ್ನೆಲೆಯಲ್ಲಿ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಈಗಲೂ ಕೂಡ ನಡು ರಸ್ತೆಯಲ್ಲೇ ಖಾಸಗಿ ಬಸ್ ಒಂದು ಕೆಟ್ಟು ನಿಂತಿದೆ. ಹೆಂಗೆ ಈಗ ಅದನ್ನು ತೆಗೆಯೋದಂದರೆ ಮೆಕ್ಯಾನಿಕ್ ಬರಬೇಕು, ರಿಪೇರಿ ಮಾಡಿ ತೆಗಿಬೇಕು ಬಸ್ನ. ಇಲ್ಲಾಂದರೆ ಅದನ್ನು ಎಳಿಬೋದಾಗಿತ್ತು. ಆ ಪ್ರಯತ್ನಕ್ಕೆ ಯಾಕೋ ಮುಂದಾಗಿಲ್ಲ ಅಂತ ಅನ್ನಿಸ್ತಾ ಇದೆ. ಪ್ರಯತ್ನ ಪಟ್ಟರಂತೆ ಆಗಿಲ್ಲ. ನೋಡಿ ಇಲ್ಲಿ ಇವತ್ತು ಭಾನುವಾರ ವೆಹಿಕಲ್ ಮೂವ್ಮೆಂಟ್ಸ್ ಬೆಂಗಳೂರಲ್ಲಿ ತುಂಬ ಕಡಿಮೆ ಇರುತ್ತೆ. ಅದು ಬೆಳಗ್ಗೆ ತುಂಬಾ ಕಡಿಮೆ ಇರುತ್ತೆ. ಆದರೂ ಇಷ್ಟು ವೆಹಿಕಲ್ಸ್ ಅಂದರೆ ಎಷ್ಟೊತ್ತು ವೆಯ್ಟ್ ಮಾಡಿರ್ಬೇಕು ಇವರು. ಇಷ್ಟು ವೆಹಿಕಲ್ ಕಲೆಕ್ಟ್ ಆಗೋದಕ್ಕೆ ಎಷ್ಟು ಟೈಮ್ ಹಿಡಿದಿರಬೇಕು. ಒಂದು ಬಸ್ಸು ಕೆಟ್ಟು ನಿಂತುಬಿಟ್ಟಿದೆಯಾ. ನಿಮಗೇನು ಗೊತ್ತಾ, ಬೈಕವರು ಕಾರವರು ಪಾಸ್ ಆಗಿಬಿಡ್ತಾರೆ. ಬಟ್ ಅವರು ಲಾರಿ ಮತ್ತು ಬಸ್ ಅವರು ಬಂದು ಸ್ಟ್ರಕ್ ಆಗಿಬಿಟ್ರೆ ಮೂವ್ ಆಗಲ್ಲ. ಆ ಪ್ರೈವೇಟ್ ಬಸ್, ಅಯ್ಯೋ ರಾಮ, ಅದನ್ನು ಈಗ ಹೆಂಗೆ ತೆಗಿತಾರೆ ಅಂತ ಗೊತ್ತಿಲ್ಲ. ಮತ್ತೊಂದು ಕಡೆ ನೀವು ಇನ್ನೊಂದು ಲೆಫ್ಟ್ ವಿಂಡೋದಲ್ಲಿ ನೋಡ್ತಿದ್ದೀರಲ್ಲ, ರಾತ್ರಿ 2:30ಗೆ ಸಂಜಯ್ ನಗರದಿಂದ ರಾಜಾಜಿನಗರಕ್ಕೆ ಒಂದು ಕಾರ್ ಹೋಗ್ತಾ ಇತ್ತು, ಕ್ರೆಟಾ ಕಾರ್. 4 ಜನ ಇದ್ರು ಕಾರಲ್ಲಿ. ಅದು ಫಾಸ್ಟಾಗಿ ಬಂದೇನಾಗಿದೆ, ಡಿವೈಡರ್ ಗುದ್ದಿ ಪಲ್ಟಿ ಆಗಿಬಿಟ್ಟಿದೆ. ಸೇಮ್ ಸ್ಪಾಟು, 2 ಯಶವಂತಪುರ ಫ್ಲೈಓವರ್ ಮೇಲೇ, ಒಂಚೂರು ಹಿಂದೆ ಮುಂದೆ. ಅದರಲ್ಲಿ ಪುಣ್ಯಕ್ಕೆ 4 ಜನ ಬಚಾವಾಗಿದ್ದಾರೆ. ಎಲ್ಲರೂ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ. ರಾತ್ರಿ 2:30ಕ್ಕೆ ನಡೆದಿರ್ತಕ್ಕಂಥ ಅಪಘಾತ. ಈ ಯಶವಂತಪುರ ಫ್ಲೈಓವರ್ ಅನ್ಸೈಂಟಿಫಿಕ್ ಅಂತ ಎಲ್ಲರೂ ಹೇಳ್ತಾರೆ. ಯಾಕೆಂದರೆ ನಿಮಗೆ ಅದು ಕರ್ವ್ ಇದೆಯಲ್ಲ, ಕರ್ವ್ ಥರ ಇಲ್ಲ. ಅದು 90 ಡಿಗ್ರಿ ಪರ್ಪೆಂಡಿಕ್ಯುಲರಾಗಿ ಕಟ್ಟಾಗುತ್ತದೆ ಫ್ಲೈಓವರ್. ಅದು ಕಾಣಿಸಲ್ಲ ತುಂಬ ಜನಕ್ಕೆ. ಓಡಾಡೋ ಅಭ್ಯಾಸ ಇದ್ದವ್ರು ಗೊತ್ತಾಗ್ಬಿಡುತ್ತೆ. ಅಭ್ಯಾಸ ಇಲ್ಲದಿದ್ದವ್ರು ಹೊಸದಾಗಿ ಫ್ಲೈಓವರ್ಗೆ ಬಂದಾಗ ಫಾಸ್ಟಾಗಿ ಬಂದು ಗುದ್ದಲೇಬೇಕು, ಹಾಗಿದೆ ಪರಿಸ್ಥಿತಿ. ಹಾಗಾಗಿ ಒಂದು ಕಡೆ ಆಕ್ಸಿಡೆಂಟ್ ಆಗಿರೋದು ರಾತ್ರಿ 2:30ರಲ್ಲಿ, ಮತ್ತೊಂದು ಕಡೆ ಬಸ್ ಕೆಟ್ಟು ನಿಂತಿರೋದು ಬೆಳಗ್ಗಿನ ಜಾವ. ಹಾಗಾಗಿ ಅಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ. ಇಂಥ ಪರಿಣಾಮವಾಗಿ ಬೆಳ್ಳಂಬೆಳಗ್ಗೆ ಭಾನುವಾರವೂ ಕೂಡ ಜನ ಟ್ರಾಫಿಕ್ಕನ್ನು ದೊಡ್ಡ ಮಟ್ಟದಲ್ಲಿ ಎದುರಿಸಬೇಕಾದಂಥ ಸ್ಥಿತಿ ನಿರ್ಮಾಣ ಆಗಿದೆ. ಗಮನಿಸ್ತಾ ಇದ್ದೀರಿ, ಇದು ಯಶವಂತಪುರ ಫ್ಲೈಓವರ್ ಏನಿದೆ, ಆ ಫ್ಲೈಓವರ್ನ ಮುಂಭಾಗದಲ್ಲಿ ಖಾಸಗಿ ಬಸ್ ಒಂದು ರಾತ್ರಿಯಿಂದ ಕೆಟ್ಟು ನಿಂತಿದೆ. ಕೆಟ್ಟು ನಿಂತಹ ಪರಿಣಾಮವಾಗಿ ಇಡೀ ರಸ್ತೆ ಜೊತೆಗೆ ಯಶವಂತಪುರ ಫ್ಲೈಓವರ್ ಸೇರಿದಂತೆ ಅಕ್ಕಪಕ್ಕದ ರಸ್ತೆ ಕೂಡ ದೊಡ್ಡ ಮಟ್ಟದಲ್ಲಿ ಟ್ರಾಫಿಕ್ಗೆ ಕಾರಣ ಆಗ್ತದೆ. ಸದ್ಯ ಬಸ್ಸನ್ನು ತೆರವು ಮಾಡುವಂಥ ಕೆಲಸಗಳಿಗೆ ಪ್ರಯತ್ನಗಳು ನಡೀತಾ ಇದೆ. ಬಟ್ ಆದರೆ ಬಸ್ಸು ಸ್ಟಾರ್ಟ್ ಆಗ್ತಾ ಇಲ್ಲ. ಆ ಕಾರಣಕ್ಕಾಗಿ ಸಮಸ್ಯೆಗಳು ಉದ್ಭವ ಆಗಿದೆ. ರಾತ್ರಿ 11 ಗಂಟೆ ಸುಮಾರಿಗೆ ಬಸ್ಸು ಕೆಟ್ಟು ನಿಂತಿದೆ. ಬೇರೆ ಭಾಗಕ್ಕೆ ಹೋಗೋದಕ್ಕೆ ಬಂದಂಥ ಬಸ್ಸು ಏನಾಗಿದೆ ಅನ್ನೋಂಥದ್ದು ಗೊತ್ತಿಲ್ಲ, ತಾಂತ್ರಿಕ ಸಮಸ್ಯೆಯಿಂದ ಬಸ್ ಕೆಟ್ಟು ನಿಂತಹ ಪರಿಣಾಮವಾಗಿ ಬೆಳಗ್ಗೆ ಇವತ್ತು ಭಾನುವಾರ ಜನ ಆರಾಮಾಗಿ ರೋಡ್ಗಳು ಖಾಲಿ ಇರುತ್ತೆ ಅಂತ ಬಂದಂಥವರು ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ಕನ್ನು ಎದುರಿಸಬೇಕಾದಂಥ ಸ್ಥಿತಿ ನಿರ್ಮಾಣ ಆಗಿದೆ. ಗಮನಿಸ್ತಾ ಇದ್ದೀರಿ, ದೂರದವರೆಗೂ ಕೂಡ ಕಿಲೋಮೀಟರ್ ಗಟ್ಟಲೆ ವಾಹನಗಳು ಸಾಲುಗಟ್ಟಿ ನಿಲ್ಲಬೇಕಾದಂಥ ಸ್ಥಿತಿ ನಿರ್ಮಾಣ ಆಗಿದೆ. ಇದರಿಂದ ಮುಂದೆ ರೋಡು ಕ್ಲಿಯರ್ ಇದೆ. ಬಟ್ ಆದರೆ ಈ ಬಸ್ಸು ನಿಂತಿರುವಂತಹ ಪರಿಣಾಮವಾಗಿ ಸ್ವಲ್ಪ ಕಿರಿದಾದಂಥ ರಸ್ತೆ ಇರುವಂಥ ಕಾರಣಕ್ಕಾಗಿ ಒಂದು ವೆಹಿಕಲ್ ಮಾತ್ರ ಅದ್ರ ಪಕ್ಕದಲ್ಲಿ ಹೋಗೋದಕ್ಕೆ ಅವಕಾಶ ಇದೆ. ಸೊ ಆ ಕಾರಣಕ್ಕಾಗಿ ದೊಡ್ಡ ಮಟ್ಟದ ಟ್ರಾಫಿಕ್ ನಿಂತಿರುವಂಥದ್ದು. ಸಾಮಾನ್ಯವಾಗಿ ಭಾನುವಾರದ ಈ ಸಂದರ್ಭಗಳಲ್ಲಿ ಈ ರೀತಿಯಾದಂಥ ಟ್ರಾಫಿಕ್ಕನ್ನು ಬೆಂಗಳೂರಿನ ಈ ರಸ್ತೆಯಲ್ಲಿ ಕಾಣೋದು ಬಹಳ ರೇರ್. ಯಾಕಂದರೆ ಆ ವೆಹಿಕಲ್ಗಳ ಸಂಖ್ಯೆ ಓಡಾಟ ವಿರಳವಾಗಿರುತ್ತೆ. ಬಟ್ ಆದರೆ ಬಸ್ಸು ನಿಂತಹ ಪರಿಣಾಮವಾಗಿ ಅಕ್ಕಪಕ್ಕದ ವಾಹನಗಳೇನಿದ್ವು ಅವೆಲ್ಲವೂ ಕೂಡ ಫುಲ್ ಆಗಿದೆ. ವಾಹನಗಳು ಬರೋದಕ್ಕೆ ದಾರಿ ಇಲ್ಲದಂತೆ ಇರುವಂಥ ಕಾರಣಕ್ಕಾಗಿ ದೊಡ್ಡ ಮಟ್ಟದ ಟ್ರಾಫಿಕ್ಕನ್ನು ಎದುರಿಸಬೇಕಾದಂಥ ಸ್ಥಿತಿ ಬೆಳ್ಳಂಬೆಳಿಗ್ಗೆ ಈ ಭಾಗದ ಜನರಿಗೆ ಎದುರಾಗಿರುವಂಥದ್ದು. ರಾತ್ರಿ 11 ಗಂಟೆಗೆ ಬಸ್ಸು ಕೆಟ್ಟು ನಿಂತಿದೆ. ಸ್ಲೀಪರ್ ಕೋಚು ಯಾವುದೋ ಬೇರೆ ಭಾಗಕ್ಕೆ ಹೋಗೋದಕ್ಕೆ ಬಂದಂಥ ಗಾಡಿ ಇಲ್ಲಿ ಕೆಟ್ಟಂತಹ ಹಿನ್ನೆಲೆಯಲ್ಲಿ ರಾತ್ರಿಯಿಂದಲೂ ಕೂಡ ಅದನ್ನು ಸರಿ ಮಾಡುವಂಥ ಕೆಲಸಗಳಾದರೂ ಕೂಡ ಅದು ಆಗಿಲ್ಲ. ಜೊತೆಗೆ ಅದನ್ನು ತೆರವಾದರೂ ಮಾಡುವಂಥ ಪ್ರಯತ್ನಗಳಾಗಬೇಕಿತ್ತು, ಅದು ಆಗದೇ ಇರುವಂಥ ಕಾರಣಕ್ಕಾಗಿ ಬೆಳಗ್ಗೆ ಇವತ್ತು ಜನ ಭಾನುವಾರವೂ ಟ್ರಾಫಿಕ್ ಬಿಸಿಯನ್ನು ಎದುರಿಸಬೇಕಾದಂಥ ಸ್ಥಿತಿ ಬೆಂಗಳೂರಿನ ಯಶವಂತಪುರ ಸರ್ಕಲ್ನ ಫ್ಲೈಓವರ್ನ ಮುಂಭಾಗದಲ್ಲಿ ಆಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಗೌತಮ್ ಜೊತೆ ರಾಘುಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು. ಇನ್ನು ಕೌಟುಂಬಿಕ ದೃಶ್ಯದಲ್ಲಿ ತಾವೀಗ ನೋಡ್ತಾ ಇದ್ದೀರಾ, ಇದು ಲೈವ್ ವಿಜುವಲ್ಸು. ಇನ್ನೂ ಕೂಡ ಯಶವಂತಪುರ ಫ್ಲೈಓವರ್ ಮೇಲೆ ಟ್ರಾಫಿಕ್ ಕಡಿಮೆ ಆಗಿಲ್ಲ. ಒಂದು ಸೈಡ್ ನೋಡಿ, ನೀವು ಇಸ್ಕಾನ್ ಕಡೆಯಿಂದ ಬಂದು ನೀವು ಟಾಟಾ ಇನ್ಸ್ಟಿಟ್ಯೂಟ್ ಕಡೆ ಹೋಗೋ ರೋಡು ಫುಲ್ ಕ್ಲಿಯರ್ ಆಗಿದೆ.
ಆ ಕಡೆಯಿಂದ ನೀವು ಈ ರಾಜಾಜಿನಗರ ಕಡೆ ಹೋಗಬೇಕಾದ್ರೆ ಟಾಟಾ ಇನ್ಸ್ಟಿಟ್ಯೂಟ್ ಕಡೆಯಿಂದ ಬಂದು ರಾಜಾಜಿನಗರ ಕಡೆ ಹೋಗಬೇಕಾದ್ರೆ ಇದೆಯಲ್ಲ ಆ ರೋಡು ಜಾಮ್ ಆಗಿರ್ತಕ್ಕಂಥದ್ದು. ಅದನ್ನು ನೀವೀಗ ಗಮನಿಸ್ತಾ ಇದ್ದೀರಾ ದೃಶ್ಯದಲ್ಲಿ. ಏರಿಯಲ್ ವ್ಯೂ, ಆ ಬಸ್ ಕೆಟ್ಟು ನಿಂತಿದೆ, ಹಾಗಾಗಿ ಅದನ್ನು ಇನ್ನೂ ತೆರವುಗೊಳಿಸಿಲ್ಲ. ತೆರವುಗೊಳಿಸೋ ತನಕನೂ ಇದೇ ಪರಿಸ್ಥಿತಿ. ಆಮೇಲೆ ಅದು ಫ್ಲೈಓವರ್ ಆಗಿರೋದ್ರಿಂದ ತುಂಬ ಚಿಕ್ಕದು, ವೈಡ್ ಆಗಿಲ್ಲ ರೋಡು. ಎಲ್ಲೆಲ್ಲಿಗೆ ಹೋಗಬೇಕಾಗಿತ್ತು ಪಾಪ. ತುಂಬ ಜನ ಹೆಂಗೆ ಪ್ಲ್ಯಾನ್ ಮಾಡ್ತಾರೆ ಗೊತ್ತಾ, ಅಯ್ಯೋ ಶನಿವಾರ ಸಾಯಂಕಾಲ ಹೊರಟ್ರೆ ಅಯ್ಯೋ ಟ್ರಾಫಿಕ್ ಜಾಮ್ ಅಪ್ಪ, ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಹೊರಟ್ಪೂರ್ಣ ಭಾನುವಾರ ಅಂತಂದ್ಬಿಟ್ಟು ಕೆಲವರು ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಆದರೆ ಈ ಬೆಂಗಳೂರು ನಿಯರ್ ಬೈ ಇರ್ತಕ್ಕಂಥವ್ರು, ಮಂಡ್ಯ, ಮೈಸೂರು, ಈ ಕಡೆ ನಾಗಮಂಗಲ ಕಡೆ ಹೋಗೋರು ಏನೋ ಕೆಲಸದ ಮೇಲೆ ಬೆಳಗ್ಗೆ ಹೋಗ್ಬಿಟ್ಟು ರಾತ್ರಿ ಬಂದ್ಬಿಟ್ಟು ಪ್ಲ್ಯಾನ್ಸ್ ಇರುತ್ತೆ, ಹಿಂಗೆ ತಗ್ಲಾಕೊಂಬಿಟ್ರೆ ಕಷ್ಟ. ಸೊ ಹಾಗಾಗಿ ಇವಾಗ ಸಾಮಾನ್ಯ ಬೆಂಗಳೂರಿನಲ್ಲಿ ಭಾನುವಾರ ಈ ಪರಿಸ್ಥಿತಿ ಇರಲ್ಲ, ಇಲ್ಲ ಆಗಿದೆ, ಏನೂ ಮಾಡೋಕ್ಕಾಗಲ್ಲ.